ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಇಂದ್ರಾಣಿ ದ್ರೋಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಈಗಾಗಲೇ ನನ್ನ ಇಂದ್ರಾಣಿ ದ್ರೋಸ್ ಯೂಟ್ಯೂಬ್ ಚಾನಲ್ ನಲ್ಲಿ ಮುಖದ ಕಾಂತಿ ಮತ್ತೆ ಸೌಂದರ್ಯನ ಹೆಚ್ಚಿಸೋದಕ್ಕೆ ಮತ್ತೆ ಮುಖದ ಮೇಲಿರುವಂತಹ ಕಪ್ಪು ಕಲೆಗಳನ್ನ ನಿವಾರಣೆ ಮಾಡ್ಕೊಳ್ಳೋದಕ್ಕೆ ಮುಲ್ತಾನಿ ಮಿಟ್ಟಿಯ ಫೇಸ್ ಪ್ಯಾಕು, ದಾಳಿಂಬೆ ಹಣ್ಣಿನ ಫೇಸ್ ಪ್ಯಾಕು, ಸೀಗೆ ಪುಡಿಯ ಫೇಸ್ ಪ್ಯಾಕು ಹಾಗೆ ಬೀಟ್ರೋಟ್ ನ ಫೇಸ್ ಪ್ಯಾಕ್ ಗಳ ಬಗ್ಗೆ ವಿಡಿಯೋ ಮಾಡಿ ಹಾಕಿದೀನಿ. ನೀವು ಆ ವಿಡಿಯೋನ ನೋಡಿಲ್ಲ ಅಂದ್ರೆ ಖಂಡಿತವಾಗ್ಲು ಇವಾಗ ಆ ವಿಡಿಯೋನ ನೋಡಿ, ನಿಮ್ಗೂ ಕೂಡ ಅದರಿಂದ ಸಾಕಷ್ಟು ಹೆಲ್ಪ್ ಆಗುತ್ತೆ. ಇದು ಅದರ ಮುಂದುವರೆದ ಭಾಗವಾಗಿರುತ್ತೆ. ನಾವು ಫೇಸ್ ಪ್ಯಾಕ್ ನ ಬಳಸುವಾಗ ಸುಮ್ನೆ ಯಾವ್ದಾವ್ದ ಮೆಥಡ್ ನಲ್ಲಿ ಬಳಸಿದ್ರೆ ಅದರಿಂದ ಸಿಗುವಂತಹ ಒಳ್ಳೆ ಎಫೆಕ್ಟ್ ಮತ್ತೆ ರಿಸಲ್ಟ್ ನಮ್ಗೆ ಸಿಗೋದಿಲ್ಲ. ನಾವು ಫೇಸ್ ಪ್ಯಾಕ್ ನ ಸರಿಯಾದ ಮೆಥಡ್ ನಲ್ಲೇ ಬಳಸಬೇಕಾಗುತ್ತೆ. ಆ ಮೆಥಡ್ ಯಾವುದು ಅನ್ನೋದ್ರ ಬಗ್ಗೆ ನಾನು ಇವತ್ತು ನಿಮ್ಗೆ ತಿಳಿಸ್ಕೊಡ್ತೀನಿ. ನಮ್ಮ ಮುಖದ ತ್ವಚೆಯ ಕಪ್ಪು ಕಲೆ ಮತ್ತೆ ಡೆಡ್ ಸ್ಕಿನ್ ನ ರಿಮೂವ್ ಮಾಡೋದಕ್ಕೆ ಯಾವ ಫೇಸ್ ಪ್ಯಾಕ್ ಬೆಸ್ಟ್ ಅಂತ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ನೀವು ಆ ಫೇಸ್ ಪ್ಯಾಕ್ ನ ಬಳಸಿ ಅದರ ರಿಸಲ್ಟ್ ನ ನೋಡಿ ನೀವು ಕೂಡ ಅದನ್ನ ಯಾವ್ದು ಬೆಸ್ಟ್ ಅನ್ಸುತ್ತೆ ಅದನ್ನ ನೀವು ಕಂಟಿನ್ಯೂ ಮಾಡಬಹುದು. ಅದೇ ರೀತಿಯಾಗಿ ಯಾವ್ದು ನಿಮ್ಗೆ ಅಡ್ಜಸ್ಟ್ ಆಗುತ್ತೆ ಅದನ್ನ ನೀವು ಫಂಕ್ಷನ್ಗೆ ಹೋಗೋಕ್ಕೂ ಮುಂಚೆ ರೆಗ್ಯುಲರ್ ಆಗಿ ಬಳಸಬಹುದು. ಮುಲ್ತಾನಿ ಮಿಟ್ಟಿ ಮತ್ತೆ ಲೆಮನ್ ಫೇಸ್ ಪ್ಯಾಕ್ ಇದು ಎಕ್ಸಲೆಂಟ್ DIY ಟ್ರೀಟ್ಮೆಂಟ್ ಅಂತಾನೆ ಹೇಳ್ಬೋದು. ನಮ್ಮ ಆಯಿಲ್ ಸ್ಕಿನ್ ಮತ್ತೆ ಟ್ಯಾನೆಡ್ ಸ್ಕಿನ್ ಮತ್ತೆ ಆಕ್ನೆ ಸ್ಕಿನ್ ಗೆ ತುಂಬಾ ಒಳ್ಳೆ ಫೇಸ್ ಮಾಸ್ಕ್ ಅಂತಾನೆ ಹೇಳ್ಬೋದು. ಲೆಮನ್ ಅಲ್ಲಿ ಆಸ್ಟ್ರಿಂಜೆಂಟ್ ಪ್ರಾಪರ್ಟಿ ಇರೋದ್ರಿಂದ ಅದು ನಮ್ಮ ತ್ವಚೆಯ ಮೇಲಿರುವಂತಹ ಕಪ್ಪು ಕಲೆನಲ್ಲಿ ನಿವಾರಣೆ ಮಾಡುತ್ತೆ ಮತ್ತೆ ಮೊಡವೆಗಳನ್ನ ನಿವಾರಣೆ ಮಾಡಿ ನಮ್ಮ ಮುಖದ ತ್ವಚೆಗೆ ಒಂದೊಳ್ಳೆ ಬ್ರೈಟ್ನಿಂಗ್ ಕಾಂಪ್ಲೆಕ್ಷನ್ ನ ಕೊಡುತ್ತೆ. ಅಂದ್ರೆ ನಮ್ಮ ಮುಖದ ತ್ವಚೆ ಪಳ ಪಳ ಅಂತ ಹೊಳೆಯುವಂತೆ ಮಾಡುತ್ತೆ. ಮತ್ತೆ ಮುಲ್ತಾನಿ ಮಿಟ್ಟಿ ಇದು ಆಯಿಲ್ ಸ್ಕಿನ್ ಇರೋರ್ಗಂತೂ ಎಕ್ಸಲೆಂಟ್ ಅಂತಾನೆ ಹೇಳ್ಬೋದು. ಯಾಕಪ್ಪ ಅಂದ್ರೆ ಇದು ಆಯಿಲ್ ನೆಲ್ಲ ನೀಟಾಗಿ ನಮ್ಮ ತ್ವಚೆಯಿಂದ ಅಬ್ಸರ್ವ್ ಮಾಡ್ಕೊಳ್ಳೋದ್ರಿಂದ ನಮ್ಮ ಮುಖ ಒಳ್ಳೆ ಕಾಂತಿಯುತವಾಗಿ ಪಳ ಪಳ ಅಂತ ಹೊಳೆಯುವಂತೆ ಮಾಡುತ್ತೆ. ಮುಲ್ತಾನಿ ಮಿಟ್ಟಿ ಮತ್ತೆ ನಿಂಬೆ ಹಣ್ಣಿನ ರಸದ ಫೇಸ್ ಪ್ಯಾಕ್ ನ ಹೇಗೆ ಪ್ರಿಪೇರ್ ಮಾಡ್ಕೊಳ್ಳೋದಪ್ಪ ಅಂತಂದ್ರೆ 2 ಟೇಬಲ್ ಸ್ಪೂನ್ ಅಷ್ಟು ಮುಲ್ತಾನಿ ಮಿಟ್ಟಿನ ತಗೊಳ್ಳಿ. ಅದಕ್ಕೆ 1 ಟೇಬಲ್ ಸ್ಪೂನ್ ಅಷ್ಟು ಫ್ರೆಶ್ ಆಗಿರುವಂತಹ ನಿಂಬೆ ಹಣ್ಣಿನ ರಸನ ಮಿಕ್ಸ್ ಮಾಡ್ಕೊಳ್ಳಿ. ಇಲ್ಲಿ ನಾನು ಒಂದು ಅನುಪಾತದಲ್ಲಿ ನಿಮ್ಗೆ ತಿಳಿಸ್ಕೊಟ್ಟಿರ್ತೀನಿ ಅಳತೆನ, ಆದ್ರೆ ನೀವು ನಿಮ್ಮ ಮುಖದ ಅಳತೆಗೆ ತಕ್ಕಷ್ಟು ಫೇಸ್ ಪ್ಯಾಕ್ ನ ಪ್ರಿಪೇರ್ ಮಾಡ್ಕೊಂಡು ಬಳಸಿ. ಈ ನಿಂಬೆ ಹಣ್ಣಿನ ರಸ ಮತ್ತೆ ಮುಲ್ತಾನಿ ಮಿಟ್ಟಿ ಎರಡನ್ನು ಕೂಡ ನೀಟಾಗಿ ಒಂದು ಫೈನ್ ಪೇಸ್ಟ್ ಆಗೋ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ಇದನ್ನ ನೀಟಾಗಿ ನಿಮ್ಮ ಮುಖಕ್ಕೆ ಒಂದ್ ಲೇಯರ್ ಬರೋ ರೀತಿ ಅಪ್ಲೈ ಮಾಡಿ ಆದ್ಮೇಲೆ 15ರಿಂದ 20 ನಿಮಿಷ ಹಾಗೆ ಬಿಡಿ. 20 ನಿಮಿಷ ಆದ್ಮೇಲೆ ತಣ್ಣೀರಿನಿಂದ ನೀಟಾಗಿ ಮುಖನ ವಾಶ್ ಮಾಡ್ಕೊಳ್ಳಿ. ಆಮೇಲೆ ಯಾವ್ದಾದ್ರು ಒಂದು ಮಾಯಿಶ್ಚರೈಸರ್ ನ ಅಪ್ಲೈ ಮಾಡಿ. ಇದನ್ನ ವಾರದಲ್ಲಿ 2 ಸಲ ಮಾಡಿದ್ರೆ ಒಳ್ಳೆ ರಿಸಲ್ಟ್ ನಿಮ್ಗೆ ಸಿಗುತ್ತೆ. ಮುಲ್ತಾನಿ ಮಿಟ್ಟಿ ಮತ್ತೆ ನಿಂಬೆಹಣ್ಣಿನ ರಸದ ಫೇಸ್ ಪ್ಯಾಕ್ ನಿಮ್ಮ ಮುಖದ ತ್ವಚೆಯಲ್ಲಿರುವಂತಹ ಎಲ್ಲ ಕಪ್ಪು ಕಲೆಗಳನ್ನ ಮೊಡವೆನ ನಿವಾರಣೆ ಮಾಡೋದ್ರಿಂದ ನಿಮ್ ಮುಖಕ್ಕೆ ಒಂದು ಒಳ್ಳೆ ಕಲರ್ ಸಿಗುತ್ತೆ ಮತ್ತೆ ನಿಮ್ ಮುಖ ತುಂಬಾ ಕ್ಲಿಯರ್ ಆಗಿ ಪಳ ಪಳ ಅಂತ ಹೊಳೆಯುತ್ತೆ. ಸೌತೆಕಾಯಿ ಮತ್ತೆ ರೋಸ್ ವಾಟರ್ ಫೇಸ್ ಮಾಸ್ಕ್. ಸೌತೆಕಾಯಿ ನಮ್ಮ ಮುಖದ ಚರ್ಮದ ತೇವಾಂಶನ ಹೆಚ್ಚುತ್ತೆ ಮತ್ತೆ ಇದು ಕೂಲಿಂಗ್ ಮತ್ತೆ ಸೂತನಿಂಗ್ ಎಫೆಕ್ಟ್ ನ ನಮ್ಮ ಮುಖದ ಚರ್ಮಕ್ಕೆ ಕೊಡುತ್ತೆ. ರೋಸ್ ವಾಟರ್ ಚರ್ಮಕ್ಕೆ ತೇವಾಂಶ ಮತ್ತೆ ನ್ಯಾಚುರಲ್ ಗ್ಲೋನ ಕೊಡುತ್ತೆ. ಇದನ್ನ ಹೇಗೆ ಪ್ರಿಪೇರ್ ಮಾಡ್ಕೊಳ್ಳೋದಪ್ಪ ಅಂದ್ರೆ ಒಂದು 5 ಸೆಂಟಿಮೀಟರ್ ನಷ್ಟು ಸೌತೆಕಾಯಿನ ಕಟ್ ಮಾಡ್ಕೊಳ್ಳಿ. ಇದನ್ನ ಮಿಕ್ಸಿನಲ್ಲಿ ಚೆನ್ನಾಗಿ ಪೇಸ್ಟ್ ತರ ರುಬ್ಕೊಳ್ಳಿ. ಇದಕ್ಕೆ 1-2-3 ಟೇಬಲ್ ಸ್ಪೂನ್ ಅಷ್ಟು ರೋಸ್ ವಾಟರ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದನ್ನ ಒಂದು ಫೈನ್ ಪೇಸ್ಟ್ ತರ ಮಾಡ್ಕೊಂಡು ನಿಮ್ಮ ಮುಖಕ್ಕೆ ನೀಟಾಗಿ 1 ಲೇಯರ್ ಬರೋಷ್ಟು ಅಪ್ಲೈ ಮಾಡಿ. ಇದನ್ನ ಒಂದು 20 ನಿಮಿಷ ಬಿಟ್ಟು ತೊಳೆಯೋದ್ರಿಂದ ನಿಮ್ಮ ಮುಖಕ್ಕೆ ಒಂದೊಳ್ಳೆ ನ್ಯಾಚುರಲ್ ಗ್ಲೋಯಿಂಗು ಸಿಗುತ್ತೆ ಮತ್ತೆ ಇದು ಡೆಡ್ ಸ್ಕಿನ್ಸ್ನೆಲ್ಲ ರಿಮೂವ್ ಮಾಡೋದ್ರಿಂದ ನಿಮ್ಮ ಮುಖ ಕಾಂತಿಯುತವಾಗಿ ಪಳ ಪಳ ಅಂತ ಹೊಳೆಯುತ್ತೆ. ಇದನ್ನ ವಾರದಲ್ಲಿ 3 ದಿನ ಮಾಡಿದ್ರು ಕೂಡ ನಿಮ್ಮ ಮುಖದ ಆರೋಗ್ಯಕ್ಕೆ ಮತ್ತೆ ನಿಮ್ಮ ಮುಖದ ಚರ್ಮದ ಆರೋಗ್ಯಕ್ಕೆ ಬಹಳ ಒಳ್ಳೆಯದು. ನೆಕ್ಸ್ಟ್ ಕಡಲೆ ಹಿಟ್ಟು ಮತ್ತೆ ಹಾಲಿನ ಫೇಸ್ ಮಾಸ್ಕ್. ಕಡಲೆ ಹಿಟ್ಟು ಡೆಡ್ ಸ್ಕಿನ್ಸ್ನೆಲ್ಲ ರಿಮೂವ್ ಮಾಡುತ್ತೆ, ಅಂದ್ರೆ ಸತ್ತ ಚರ್ಮನೆಲ್ಲ ತೆಗೆದುಹಾಕುತ್ತೆ ಮತ್ತೆ ಹಾಲು ನಮ್ಮ ಮುಖದ ಕಾಂತಿನ ಹೆಚ್ಚುತ್ತೆ. ಇದನ್ನ ಹೇಗೆ ಪ್ರಿಪೇರ್ ಮಾಡೋದಪ್ಪ ಅಂತಂದ್ರೆ 2 ಟೇಬಲ್ ಸ್ಪೂನ್ ಅಷ್ಟು ಕಡಲೆ ಹಿಟ್ಟನ್ನ ತಗೊಳ್ಳಿ. ಇದಕ್ಕೆ 3 ಟೇಬಲ್ ಸ್ಪೂನ್ ಅಷ್ಟು ಹಾಲನ್ನ ಹಾಕಿ ಥಿಕ್ ಪೇಸ್ಟ್ ಆಗಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅಂದ್ರೆ ನಾನು ಹೇಳೋ ಎಲ್ಲಾ ಫೇಸ್ ಮಾಸ್ಕ್ಗಳು ಕೂಡ ನಿಮ್ಮ ಮುಖದ ಅಳತೆಗೆ ಎಷ್ಟು ಬೇಕು ಅಷ್ಟನ್ನ ನೀವು ಪ್ರಿಪೇರ್ ಮಾಡ್ಕೊಳ್ಬೇಕಾಗುತ್ತೆ. ಬಟ್ ನಾನು ಇಲ್ಲಿ ಒಂದು ಅನುಪಾತದಲ್ಲಿ ನಿಮ್ಗೆ ತಿಳಿಸಿರ್ತೀನಿ. ಇವು ಎರಡನ್ನೂ ನೀಟಾಗಿ ಮಿಶ್ರಣ ಮಾಡ್ಕೊಂಡಾದ್ಮೇಲೆ 1 ಲೇಯರ್ ಬರೋಷ್ಟು ನೀಟಾಗಿ ಮುಖಕ್ಕೆ ಅಪ್ಲೈ ಮಾಡಿ. ಇದನ್ನ ಒಂದು 20 ನಿಮಿಷ ಒಣಗಕ್ ಬಿಡಿ. 20 ನಿಮಿಷ ಆದ್ಮೇಲೆ ತಣ್ಣೀರಿನಿಂದ
ವಾಶ್ ಮಾಡಿದ್ರೆ ನಿಮ್ಮ ಮುಖ ಒಂದೊಳ್ಳೆ ಕಲರು ಬರುತ್ತೆ. ಮತ್ತೆ ಡೆಡ್ ಸ್ಕಿನ್ಸ್ನೆಲ್ಲ ಕಡಲೆ ಹಿಟ್ಟು ರಿಮೂವ್ ಮಾಡೋದ್ರಿಂದ ನಿಮ್ಮ ಮುಖ ಪಳ ಪಳ ಅಂತ ಹೊಳೆಯುತ್ತೆ, ಒಳ್ಳೆ ಗ್ಲೋಯಿಂಗ್ ಆಗಿ ಕಾಣುತ್ತೆ. ಇದನ್ನ ವಾರದಲ್ಲಿ ನೀವು 3 ದಿನ ಮಾಡಿದ್ರು ಕೂಡ ಬಹಳ ಒಳ್ಳೇದು ಅಂತಾನೆ ಹೇಳ್ಬೋದು. ಏನೇನು ಎಚ್ಚರಿಕೆಗಳನ್ನ ನಾವು ತಗೊಳ್ಬೇಕಪ್ಪ ಅನ್ನೋದನ್ನ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ನೆಕ್ಸ್ಟ್, ನಾವು ಮುಖಕ್ಕೆ ಫೇಸ್ ಮಾಸ್ಕ್ ನ ಹಚ್ಚಿ ವಾಶ್ ಮಾಡಿ ಆದ್ಮೇಲೆ ಯಾವ್ದಾದ್ರು ಮಾಯಿಶ್ಚರೈಸರ್ನ ಅಪ್ಲೈ ಮಾಡೋದು ತುಂಬಾ ಇಂಪಾರ್ಟೆಂಟು. ಯಾಕಂದ್ರೆ ನಾವು ಫೇಸ್ ಮಾಸ್ಕ್ ಹಾಕಿ ವಾಶ್ ಮಾಡಿ ಆದ್ಮೇಲೆ ಡೆಡ್ ಸ್ಕಿನ್ಸ್ ಎಲ್ಲ ರಿಮೂವ್ ಆದಾಗ ನಮ್ಮ ಸ್ಕಿನ್ನು ಎಕ್ಸ್ಫೋಲೈಟ್ ಆಗಿ ಚರ್ಮ ಒಣಗಿರುತ್ತೆ. ಹೀಗಾಗಿ ನಾವು ಮಾಯಿಶ್ಚರೈಸರ್ನ ಅಪ್ಲೈ ಮಾಡೋದ್ರಿಂದ ನಮ್ಮ ಮುಖದ ಚರ್ಮ ಸ್ಮೂತ್ ಆಗುತ್ತೆ, ಮತ್ತೆ ಒಂದು ಒಳ್ಳೆಯ ಕಲರು ನಮ್ಮ ಮುಖದ ಚರ್ಮಕ್ಕೆ ಸಿಗುತ್ತೆ. ನಾವು ಫೇಸ್ ಮಾಸ್ಕ್ನ ಹೇಗೆ ಬಳಸೋದು ಇಂಪಾರ್ಟೆಂಟ್ ಆಗಿರುತ್ತೋ ಅದಕ್ಕೂ ಮುಂಚೆ ನಾವು ಕೆಲವೊಂದು ಎಚ್ಚರಿಕೆಗಳನ್ನ ತಗೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ನೀವು ಈ ಫೇಸ್ ಮಾಸ್ಕ್ ನಲ್ಲಿ ಬಳಸುವಂತಹ ಯಾವ್ದಾದ್ರು ಇಂಗ್ರೀಡಿಯೆಂಟ್ಸ್ದು ಅಲರ್ಜಿ ನಿಮ್ಗೆ ಇದ್ರೆ ಅದನ್ನ ಬಳಸಕ್ ಹೋಗ್ಬಿಡಿ. ಲೈಕ್ ಈ ಕಡಲೆ ಹಿಟ್ಟಿನ ಅಲರ್ಜಿ ಯಾರಿಗಾರು ಇದ್ರೆ, ಮತ್ತೆ ನಿಂಬೆ ಹಣ್ಣಿನ ಅಲರ್ಜಿ ಯಾರಿಗಾರು ಇದ್ರೆ ಅದನ್ನ ಆ ಮೆಥಡ್ನ ನೀವು ಬಳಸಕ್ ಹೋಗ್ಬಿಡಿ. ಮತ್ತೆ ಆ ಇಂಗ್ರೀಡಿಯೆಂಟ್ಸ್ನು ಕೂಡ ನಿಮ್ಮ ಫೇಸ್ ಮಾಸ್ಕ್ ನಲ್ಲಿ ಇನ್ಕ್ಲೂಡ್ ಮಾಡ್ಕೊಳ್ಳೋಕೆ ಹೋಗ್ಬೇಡಿ. ನೆಕ್ಸ್ಟ್, ಈ ಫೇಸ್ ಮಾಸ್ಕ್ ಗಳನ್ನ ನೀವು ಉಪಯೋಗಿಸಕ್ಕೂ ಮುಂಚೆ ನಿಮ್ ಕೈ ಮೇಲೆ ಹಾಕೊಂಡು ನೀವು ಪ್ಯಾಚ್ ಟೆಸ್ಟ್ ನ ಮಾಡ್ಕೊಳ್ಬೇಕಾಗುತ್ತೆ. ಆ ಫೇಸ್ ಮಾಸ್ಕ್ ನ ಸ್ವಲ್ಪ ಕೈಯಲ್ಲಿ ಹಾಕೊಂಡು ಅರ್ಧ ಗಂಟೆ ಬಿಟ್ಟು, ಏನು ನಿಮ್ಗೆ ಕಡತ, ರ್ಯಾಶು, ಗುಳ್ಳೆ ಏನು ಆಗ್ಲಿಲ್ಲ ಅಂದಾಗ ಅದನ್ನ ನೀವು ಮುಖಕ್ಕೆ ಅಪ್ಲೈ ಮಾಡಿ. ನೀವು ಫೇಸ್ ಮಾಸ್ಕ್ ನ ನಿಮ್ ಮುಖಕ್ಕೆ ಹಾಕೊಳ್ಳೋಕ್ಕೂ ಮುಂಚೆ ನೀಟಾಗಿ ನಿಮ್ ಮುಖನ ವಾಶ್ ಮಾಡ್ಕೊಂಡಿರ್ಬೇಕು. ಆದ್ರೆ ಸೋಪಲ್ಲಿ ವಾಶ್ ಮಾಡ್ಕೊಳ್ಬಾರ್ದು. ಶಾಂಪು ಹಾಕಿ ನಿಮ್ ಮುಖನ ನೀಟಾಗಿ ವಾಶ್ ಮಾಡ್ಕೊಳ್ಳೋದ್ರಿಂದ ಮುಖದ ಮೇಲೆ ಇರುವಂತಹ ಧೂಳು, ಕೊಳೆ ಮತ್ತೆ ಆಯಿಲ್ ಕಂಟೆಂಟ್ ಏನಿರುತ್ತೆ ಅದೆಲ್ಲವೂ ಕೂಡ ನೀಟಾಗಿ ರಿಮೂವ್ ಆದ್ಮೇಲೆ ನೀವು ಫೇಸ್ ಮಾಸ್ಕ್ ನ ಹಾಕೊಳ್ಳೋದ್ರಿಂದ ಒಳ್ಳೆ ರಿಸಲ್ಟ್ ನಿಮ್ಗೆ ಸಿಗುತ್ತೆ. ಆದ್ರೆ ನೀವು ಮುಖನ ವಾಶ್ ಮಾಡ್ಕೊಳ್ದೆ ಹಾಗೆ ಯಾವುದೇ ಫೇಸ್ ಮಾಸ್ಕ್ ಹಾಕಿದ್ರು ಕೂಡ ಅದರಿಂದ ಯಾವುದೇ ಒಂದು ಒಳ್ಳೆ ರಿಸಲ್ಟ್ ನಿಮ್ಗೆ ಸಿಗಲ್ಲ. ನೆಕ್ಸ್ಟ್, ನೀವು ನಿಮ್ ಮುಖಕ್ಕೆ ಫೇಸ್ ಮಾಸ್ಕ್ ನ ಅಪ್ಲೈ ಮಾಡೋ 1 ಗಂಟೆ ಮುಂಚೆ ಅರ್ಧ ಲೀಟರ್ ನೀರ್ನ ನೀವು ಕುಡ್ದಿರೋದು ಒಳ್ಳೇದು. ಯಾಕೆಂದ್ರೆ ನಿಮ್ ಬಾಡಿ ಹೈಡ್ರೇಟ್ ಆಗಿದ್ರೆ ಫೇಸ್ ಮಾಸ್ಕ್ ನ ಎಫೆಕ್ಟ್ ನಿಮ್ಗೆ ತುಂಬಾ ಚೆನ್ನಾಗಿ ಸಿಗುತ್ತೆ. ಹಾಗೆ ಇದನ್ನ ವಾಶ್ ಮಾಡಕ್ಕೆ ನೀವು ಕಡಲೆ ಹಿಟ್ಟು, ಸೀಗೆ ಪುಡಿ ಮತ್ತೆ ನಿಂಬೆ ಹಣ್ಣಿನ ರಸ ಬಳಸಿ. ನಾನು ಅವಾಗ್ಲೇ ನಿಮ್ಗೆ ಈ ವಿಡಿಯೋ ಕೊನೆಯಲ್ಲಿ ತುಂಬಾ ಇಂಪಾರ್ಟೆಂಟ್ ಮತ್ತೆ ಯೂಸ್ಫುಲ್ ಆಗಿರೋ ಟಿಪ್ಸ್ ನ ಹೇಳ್ತೀನಿ ಅಂತ ಹೇಳಿದ್ದೆ. ಅದೇನಪ್ಪಾ ಅಂದ್ರೆ, ನಿಮ್ ತಲೆಯಲ್ಲಿ ಏನಾದ್ರು ಜಾಸ್ತಿ ಏನಿದ್ರೆ ಮತ್ತೆ ನಿಮ್ಮ ಸ್ಕೂಲ್ಗೆ ಹೋಗುವ ಮಕ್ಕಳ ತಲೆಯಲ್ಲೂ ಕೂಡ ಒಬ್ರಿಂದ ಒಬ್ರಿಗೆ ಹೇನುಗಳು ಹತ್ತಾ ಇರುತ್ತೆ. ಹಾಗಾಗಿ ಮಕ್ಕಳ ತಲೆನಲ್ಲೂ ಕೂಡ ತುಂಬಾ ಹೇನಿರುತ್ತೆ. ಆವಾಗ ನೀವು ಈಸಿಯಾಗಿ ಸಿಂಪಲ್ ಆಗಿ ಏನ್ ಮಾಡ್ಬೋದಪ್ಪ ಅಂದ್ರೆ, ನಿಮ್ ಹತ್ರ ಬೇವಿನ ಎಣ್ಣೆ ಇದ್ರೆ ಕೂದಲಿನ ಬುಡಕ್ಕೆ ನೀಟಾಗಿ ಬೇವಿನ ಎಣ್ಣೆನ ಹಚ್ಚಿ ಒಂದರ್ಧ ಗಂಟೆ ಬಿಸಿಲನ್ನ ಕಾಯಿಸಿ. ಅಥವಾ ಬೇವಿನ ಎಣ್ಣೆ ಸಿಗ್ಲಿಲ್ಲ ಅಂದ್ರೆ ಬೇವಿನ ಸೊಪ್ಪನ್ನ ತಗೊಂಡ್ ಬಂದು ಅದನ್ನ ಮಿಕ್ಸಿನಲ್ಲಿ ಚೆನ್ನಾಗಿ ಪೇಸ್ಟ್ ಮಾಡ್ಕೊಂಡು ಅದನ್ನು ಕೂಡ ಕೂದಲಿನ ಬುಡಕ್ಕೆ ಹಚ್ಚಿ ಒಂದರ್ಧ ಗಂಟೆ ಬಿಸಿಲಿನಲ್ಲಿ ಕೂತು ಬಿಸಿಲು ಕಾಯಿಸಿ ಆದ್ಮೇಲೆ ಸ್ನಾನ ಮಾಡಿ. ಸ್ನಾನ ಮಾಡುವಾಗ್ಲೇ ನಿಮ್ ಬಾಚಣಿಗೆಯಲ್ಲಿ ಬಾಚಿದ್ರೆ ತಲೆಯಲ್ಲಿರುವಂತಹ ಏನೆಲ್ಲ ಆ ನೀರಿನ ಜೊತೆ ನೀಟಾಗಿ ರಿಮೂವ್ ಆಗುತ್ತೆ. ಮತ್ತೆ ನೆಕ್ಸ್ಟ್ ಹೇನು ಹತ್ತೋ ಚಾನ್ಸ್ ತುಂಬಾ ಕಡಿಮೆ ಇರುತ್ತೆ. ನಾನು ಈ ವಿಡಿಯೋದಲ್ಲಿ ನಿಮ್ಗೆ ಆದಷ್ಟು ಮನೆಯಲ್ಲೇ ಸಿಗುವಂತಹ ಸಾಮಗ್ರಿಗಳನ್ನ ಬಳಸ್ಕೊಂಡು ಉಪಯೋಗಿಸುವಂತಹ ಫೇಸ್ ಮಾಸ್ಕ್ ಗಳನ್ನ ನಾನು ನಿಮ್ಗೆ ತಿಳಿಸ್ಕೊಟ್ಟಿದ್ದೀನಿ. ನಿಮ್ಗೆ ಇದರಲ್ಲಿ ಯಾವ್ದಾದ್ರು ಒಂದು ಮೆಥಡ್ ಅಲ್ಲಿ ನಿಮ್ಗೆ ಒಳ್ಳೆ ರಿಸಲ್ಟ್ ಸಿಗ್ಲಿಲ್ಲ ಅಂದ್ರೆ ಒಂದಲ್ಲ ಒಂದು ಮೆಥಡ್ ನ ನೀವು ಬಳಸ್ಬೋದು. ಯಾವ ಮೆಥಡ್ ಅಲ್ಲಿ ನಿಮ್ಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ ಅದನ್ನ ನೀವು ಕಂಟಿನ್ಯೂ ಮಾಡ್ಬೋದು. ನಿಮ್ಗೆ ಈ ವಿಡಿಯೋ ತುಂಬಾ ಇಷ್ಟ ಆಗಿದೆ ಅಂತ ಭಾವಿಸಿದ್ದೀನಿ, ಮತ್ತೆ ತುಂಬಾ ಯೂಸ್ಫುಲ್ ಅಂತಾನು ಕೂಡ ನಾನು ಭಾವಿಸಿದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಇಂದ್ರಾಣಿ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.